ಈ ಧರ್ಮ ಕೂಡ ಬಸವ ಧರ್ಮ ಅನ್ನಿ, ಬಸವ ತತ್ವ ಅನ್ನಿ, ಬಸವ ಚಳವಳಿ ಅನ್ನಿ, ಶರಣ ಚಳವಳಿ ಅನ್ನಿ, ವಚನ ಚಳವಳಿ ಅನ್ನಿ, ಇದು ನಿರಂತರವಾದ ಪ್ರಕ್ರಿಯೆ ಇದೆ. ನೂತನ ಅನುಭವ ಮಂಟಪ ಅನ್ನೋದು ಅದು ವೈಜ್ಞಾನಿಕ ಮನೋಭಾವವನ್ನ ವಿಸ್ತಾರ ಮಾಡುವಂತ ಒಂದು ಕೇಂದ್ರ ಆಗ್ಬೋದು. ಇವತ್ತು ಯಾವುದೇ ವಿಜ್ಞಾನಿ ವಸ್ತು ಚೈತನ್ಯಾತ್ಮಕ ತತ್ವವನ್ನು ಮೀರಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಐನ್ಸ್ಟೈನೇ ಇರ್ಬೋದು. ಇದನ್ನು ಕಂಡು ಹಿಡಿದವರು ಬಸವಣ್ಣ. ನಾವು ಯಾರೂ ವಿಜ್ಞಾನಿಗಳಲ್ಲ, ಬಸವಣ್ಣ ವಿಜ್ಞಾನಿ. ದೆರ್ ಇಸ್ ನೋ ಮೆಟಾಫಿಸಿಕಲ್ ಎಕ್ಸ್ಪೀರಿಯನ್ಸ್ ವಿದೌಟ್ ಫಿಸಿಕಲ್ ಎಕ್ಸ್ಪೀರಿಯನ್ಸ್. ಅನುಭವ ಇಲ್ಲದೆ ಅನುಭವ ಇಲ್ಲ. ಇದು ದೇವರಲ್ಲ, ಇಷ್ಟಲಿಂಗ ದೇವರಲ್ಲ, ಅದು ಕುರುಹು. ಅಲ್ಲಪ್ರಭು ಹೇಳ್ತಾರಲ್ಲ, ಅರಿವು ಹಿಡಿಯಂದಡೆ ಕುರುಹು ಹಿಡಿದರು ನೋಡ ಅಂತ ಹೇಳಿ. ನುಡಿ ಲೇಸು ಮಾತಾಡ್ತೇವೆ, ವಚನ ಹೇಳ್ತೇವಲ್ಲ, ನುಡಿ ಲೇಸು ನಡೆ ಅಧಮವಾದಲ್ಲಿ ಬಿಡಿಸಲಾಗದ ಹೊಲೆ. ಯಾವುದನ್ನ ಹಿಪೋಕ್ರಸಿ ಅಂತ ನಾವು ಹೇಳ್ತೇವೆ. ಯಾವುದು ಹೊಲೆ ಅಂದ್ರೆ ಹೊಲಿಗೇರಿ ಅಲ್ಲ, ಇಲ್ಲಿದೆ ಅನ್ನ. ನನ್ನ ತಲೆನಲ್ಲೇ ಹೊಲಿಗೇರಿ ಇದೆ. ಆತ್ಮೀಯರೇ, ಶರಣು ಶರಣಾರ್ಥಿ. ನಾವಿಂದು ಬಸವ ಕಲ್ಯಾಣದ ಪವಿತ್ರ ನೆಲದಲ್ಲಿದ್ದೇವೆ. ಹಿಂದಿನ ಸರ್ಕಾರ ಬಸವ ಕಲ್ಯಾಣದಲ್ಲಿ ನೂತನ ಅನುಭವ ಮಂಟಪವನ್ನು ನಿರ್ಮಾಣ ಮಾಡಬೇಕು ಅಂತ ನಿರ್ಣಯ ಮಾಡಿದಾಗ ಗೋರು ಚನ್ನಬಸಪ್ಪನವರ ಅಧ್ಯಕ್ಷತೆಯಲ್ಲಿ ಒಂದು ಶಿಫಾರಸು ಸಮಿತಿಯನ್ನು ನೇಮಕ ಮಾಡ್ತದೆ. ಆ ಸಮಿತಿಯಲ್ಲಿ ಅನೇಕ ತಜ್ಞರಿರ್ತಾರೆ. ಅದರಲ್ಲಿ ಪ್ರಮುಖರಾಗಿ ರಂಜಾನ್ ದರ್ಗಾ ಅವರು, ವಚನ ಸಾಹಿತ್ಯ, ಬಸವಧರ್ಮ, ಶರಣತತ್ವದಲ್ಲಿ ಆಳವಾಗಿ ಅಧ್ಯಯನ ಇರುವಂಥವರು ಕೂಡ ಆ ಸಮಿತಿಯಲ್ಲಿರ್ತಾರೆ. ಅದಾದಮೇಲೆ ಸರ್ಕಾರ ಆ ಸಮಿತಿಯ ವರದಿಯನ್ನು ಒಪ್ಪಿಕೊಂಡು ಬಸವ ಕಲ್ಯಾಣದಲ್ಲಿ 650 ಕೋಟಿ ವೆಚ್ಚದ ಅನುಭವ ಮಂಟಪವನ್ನು ನಿರ್ಮಾಣ ಮಾಡುವ ನಿರ್ಣಯವನ್ನು ಮಾಡ್ತದೆ. ಅದಾದಮೇಲೆ ಅನುಭವ ಮಂಟಪದ ಪರಿಶೀಲನೆ ಮತ್ತು ತಜ್ಞರ ಇನ್ನೊಂದು ಸಮಿತಿಯನ್ನು ಕೂಡ ಸರ್ಕಾರ ನೇಮಕ ಮಾಡಿದಾಗ ಅದಕ್ಕೆ ಗೋರು ಚನ್ನಬಸಪ್ಪನವರೇ ಅಧ್ಯಕ್ಷರಾಗ್ತಾರೆ. ಆ ಸಮಿತಿಯಲ್ಲೂ ಕೂಡ ರಂಜಾನ್ ದರ್ಗಾ ಅವರು ಇದ್ದು ಸೂಕ್ತವಾದ ಮಾರ್ಗದರ್ಶನವನ್ನು ನೀಡ್ತಾರೆ. ಈ ಇಡೀ ಅನುಭವ ಮಂಟಪದ ಪಯಣ, ಅದು ಬೆಳೆದ ಬಗೆ, ಅದು ಹೇಗೆ ಒಂದು ಸಾಂಸ್ಕೃತಿಕ, ಆಧ್ಯಾತ್ಮಿಕ, ವೈಚಾರಿಕ ಕೇಂದ್ರವಾಗಬಹುದು ಅನ್ನುವಂಥ ವಿಚಾರಧಾರೆಗಳನ್ನು ಅವರಿಟ್ಕೊಂಡು ಈಗ ಅದು ಕೊನೆ ಹಂತದಲ್ಲಿರುವುದರಿಂದ ನಾನು ಚಿಂತಕರಾದ ರಂಜಾನ್ ದರ್ಗಾ ಅವರನ್ನು ಮಾತಿಗೆ ಸ್ವಾಗತಿಸ್ತೇನೆ. ಶರಣು ಶರಣಾರ್ಥಿ ಸರ್. ಶರಣು ಶರಣಾರ್ಥಿ ಸರ್. ಕರ್ನಾಟಕದ ಸೌಹಾರ್ದತೆಯ ಪ್ರತೀಕವಾಗಿ ನೀವು ಲಿಂಗಾಯತ ತತ್ವಗಳನ್ನು, ಲಿಂಗಾಯತ ಧರ್ಮದ ಬಗ್ಗೆ ನಿರರ್ಗಳವಾಗಿ ಮಾತಾಡ್ತೀರಿ. ಅದನ್ನು ಲಿಂಗಾಯತರು ಭಾಳ ಪೂಜ್ಯನೀಯವಾಗಿ ಸ್ವೀಕಾರ ಕೂಡ ಮಾಡಿದ್ದಾರೆ. ಅದಕ್ಕೆ ದಕ್ಕಬಹುದಾದ ಮನ್ನಣೆಯೂ ತಮ್ಮ ದಕ್ಕಿದೆ. ಬಸವ ಅಂತಾರಾಷ್ಟ್ರೀಯ ಪುರಸ್ಕಾರ ಪಡೆಯೋದರ ಮೂಲಕವಾಗಿ ತಾವು ತಮ್ಮ ಘನತೆಯನ್ನು ಮೆರೆದಿದ್ದೀರಿ. ಇವತ್ತಿನ ಸಂದರ್ಭದಲ್ಲಿ ನೀವು ಬಸವ ಕಲ್ಯಾಣದ ಈ ನೂತನ ಅನುಭವ ಮಂಟಪ ಇದೆಯಲ್ಲ, ಇದು ಬಹಳ ದೊಡ್ಡ ಅಂತಾರಾಷ್ಟ್ರೀಯ ಕೇಂದ್ರ ಆಗಲಿಕ್ಕೆ ಸಾಧ್ಯ ಇದೆ. ಈ ಸಂದರ್ಭದಲ್ಲಿ ನೀವು ಆರಂಭದಿಂದಲೂ ಇದರ ಬೆಳವಣಿಗೆಯನ್ನು ಮೆಲುಕು ಹಾಕೋದಾದ್ರೆ ಏನು ನಡೀತು ಸರ್? ಇದು ಒಂದು ಕರ್ನಾಟಕ ಸರ್ಕಾರದ ಬಹಳ ಮಹತ್ವದ ನಿರ್ಣಯ ಆಯಿತು. ಆವಾಗ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆಗಿದ್ದರು. ಅವ್ರದ್ದೊಂದು ಕನಸು ಇದು. ಮತ್ತು ಇಲ್ಲಿ ಸ್ಥಳೀಯವಾಗಿ ಆವಾಗಲೂ ಸಚಿವರಾಗಿದ್ದಂಥ ಈಶ್ವರ್ ಖಂಡ್ರೆ ಅವರ ಒತ್ತಾಸೆ ಕೂಡ ಇದರಿಂದ ಇದೆ. ಒಂದು ದೊಡ್ಡ ಕನಸನ್ನು ಸಿದ್ದರಾಮಯ್ಯ ಅವರು ಕಂಡರು. ಆವಾಗ ಇದು ನಮಗೆ ಬಹಳ ಉಪಯೋಗ ಆಯಿತು. ಯಾಕಂದ್ರೆ ನಮ್ಮ ಬರಹಗಾರರಿಗೆ ಮತ್ತು ಬಸವ ತತ್ವ ಅಭಿಮಾನಿಗಳಿಗೆ ಕನಸುಗಳಿರ್ತವೆ. ಆದರೆ ನನಸು ಮಾಡಬೇಕಾದ್ರೆ ಅದಕ್ಕೆ ಒಂದು ರಾಜ್ಯ ಶಕ್ತಿ ಬೇಕಾಗ್ತದೆ. ಆ ನಮ್ಮ ಕನಸಿಗೂ ಮತ್ತು ರಾಜ್ಯ ಶಕ್ತಿಯ ಬಯಕೆಗೂ ಒಂದೇ ಆಗಿಬಿಡ್ತು. ಹೀಗಾಗಿ ನನಗೆ ಆ ಶಿಫಾರಸು ಸಮಿತಿಯಲ್ಲಿ ಸರ್ಕಾರ ನೇಮಿಸಿದಾಗ ನಾನು ನಿಜಕ್ಕೂ ಸಂತೋಷಪಟ್ಟೆ. ಯಾಕೆಂದರೆ ನಾನು ಮೊದಲಿನಿಂದ ಯೋಚನೆ ಮಾಡ್ತಾಯಿದ್ದೀನಿ, ನಾನು ಇದನ್ನು ಯಾವಾಗಲೂ ಒಂದು ತತ್ವಜ್ಞಾನವಾಗಿ, ಒಂದು ದರ್ಶನವಾಗಿ ನೋಡಲಿಕ್ಕೆ ಇಷ್ಟಪಡ್ತಿದ್ದೀನಿ.
ಇದು ಒಂದು ಚಳವಳಿಯಾಗಿ ಹುಟ್ಟಿ ದರ್ಶನವಾಗಿ ಬೆಳೀತದೆ. ಧರ್ಮ ಅನ್ನೋದು ಅದೊಂದು ಸಾಂದರ್ಭಿಕ ನನ್ನ ಪ್ರಕಾರ. ಯಾಕಂದರೆ ಇದಕ್ಕೆ ಬಹುಶಃ ಜಗತ್ತಿನಲ್ಲಿ ಇದೊಂದೇ ಧರ್ಮ, ರಿಲಿಜನ್ ವಿದೌಟ್ ಬಾರ್ಡರ್ಸ್ ಅಂತೀನಿ ನಾನು. ಇದು ಬಯಲು ಧರ್ಮ ಇದೆ, ನಿಸರ್ಗ ಧರ್ಮ ಇದೆ. ಇಲ್ಲಿ ಯಾವುದೂ ಕೂಡ ಇದು ಇಲ್ಲಿಗೆ ನಿಂತು ಅಂತಿಲ್ಲ. ಇವರೆಲ್ಲ ಷಟ್ಸ್ಥಲ ಸಿದ್ಧಾಂತ ಹೇಳ್ತಾರಲ್ಲ, ಬಸವಣ್ಣ ಅಲ್ಲಿ ನಿಲ್ಲೋದಿಲ್ಲ. ಬಸವಣ್ಣವರಿಗೆ ನಾನು ಸಪ್ತಸ್ಥಲ ಬ್ರಹ್ಮಿ ಅಂತ ಕರಿತೀನಿ. ಯಾಕಂದರೆ ಮೆಲ್ಲನೆ ಷಟ್ಸ್ಥಲವ ಮೀರಿ ನಿರವಯ ಸ್ಥಳವನ್ನೇ ಇದುವೇನಯ್ಯ. ಇದು ಇನ್ಫಿನಿಟ್ ಇದೆ, ಇದು ಅನಂತವಾದಂಥ ಚಿಂತನೆಯನ್ನು ಒಳಗೊಂಡಿದೆ. ಇದಕ್ಕೆ ಚೌಕಟ್ಟಿಲ್ಲ. ಮತ್ತು ಇಲ್ಲಿ ಆ ಶರಣರು ಪ್ರತಿಯೊಬ್ಬರು ಸ್ವತಂತ್ರವಾಗಿ ಚಿಂತನೆ ಮಾಡ್ತಾರೆ. ಅವರು ಈ ಧರ್ಮವನ್ನು ವ್ಯಾಖ್ಯಾನಿಸುವ ಕ್ರಮ ಕೂಡ ಭಾಳ ಸ್ವತಂತ್ರವಾಗಿದೆ. ಆದ್ದರಿಂದನೇ ಇದಕ್ಕೆ ಇದರ ಭಾಳ ದೊಡ್ಡ ಶಕ್ತಿ ಏನಂದರೆ ಇದು ಇಲ್ಲಿಗೆ ನಿಂತು ಅಂತಿಲ್ಲ. ಇದು ಆಲ್ವೇಸ್ ಐ ಸೇ ಇಟ್ ವಾಸ್ ಎ ರಿಲಿಜನ್ ಇನ್ ಮೇಕಿಂಗ್. ಇದು ವಿಜ್ಞಾನ ಕೂಡ, ವಿಜ್ಞಾನ ಏನದಲ್ಲ, ಅದು ಒಂದು ಪ್ರೋಸೆಸ್, ಅದೊಂದು ಪ್ರಕ್ರಿಯೆ, ಎವಲ್ಯೂಷನ್. ಹೌದು, ಅದು ನಿರಂತರವಾದ ಪ್ರಕ್ರಿಯೆ. ಈ ಧರ್ಮ ಕೂಡ ಬಸವ ಧರ್ಮ ಅನ್ನಿ, ಬಸವ ತತ್ವ ಅನ್ನಿ, ಬಸವ ಚಳವಳಿ ಅನ್ನಿ, ಶರಣ ಚಳವಳಿ ಅನ್ನಿ, ವಚನ ಚಳವಳಿ ಅನ್ನಿ, ಇದು ನಿರಂತರವಾದ ಪ್ರಕ್ರಿಯೆ ಇದೆ. ಆದ್ದರಿಂದ ಇದಕ್ಕೆ ನಾನು ಒಂದು ವೈಜ್ಞಾನಿಕ ಮನೋಧರ್ಮದ ಒಂದು ಧರ್ಮ ಇದು. ಅಂದರೆ ಒಂದು ಇಡೀ ಇದರ ವ್ಯವಸ್ಥೆ ಏನಿದೆಯಲ್ಲ, ಇದು ಇಲ್ಲಿಗೆ ನಿಂತು ಅಂತ ಹೇಳೋದಿಲ್ಲ. ಇದು ಇಟ್ಸ್ ರಿಯಲಿ ಅಮೇಜಿಂಗ್. ಮತ್ತು ಪ್ರತಿಯೊಬ್ಬರು ಅವರದೇ ಆದಂಥ ಒಂದು ಆಯಾಮದಲ್ಲಿ, ಒಂದು ಡೈಮೆನ್ಷನ್ನಲ್ಲಿ ಇದನ್ನು ನೋಡ್ತಾರೆ. ಸೊ ಬ್ಯೂಟಿಫುಲ್, ಅದ್ಭುತವಾದದ್ದು. ಇದು ಏನಿದೆಯಲ್ಲ, ಇದನ್ನು ಸೈಂಟಿಫಿಕ್ ಟೆಂಪರಮೆಂಟ್, ಒಂದು ವೈಜ್ಞಾನಿಕ ಮನೋಭಾವ ಏನದಲ್ಲ ಇದರದ್ದು. ನಾನು ಬೇರೆ ಭಾಳ ಜನ ಹೇಳ್ತಿರ್ತಾರೆ ಶರಣರು ವಿಜ್ಞಾನಿಗಳು, ನಾನು ಒಪ್ಕೊಳ್ಳಿಕ್ಕೆ ಸಿದ್ಧ ಇಲ್ಲ. ಆದರೆ ಅದಕ್ಕಿಂತಲೂ ಹೆಚ್ಚಿಂದ ಯಾವುದು ಅಂದರೆ ಸೈಂಟಿಫಿಕ್ ಟೆಂಪರಮೆಂಟ್, ವೈಜ್ಞಾನಿಕ ಮನೋಭಾವ. ಈಗ ಎಷ್ಟೋ ಜನ ವಿಜ್ಞಾನಿಗಳಿದ್ದಾರೆ, ಮೌಢ್ಯರಿರ್ತಾರೆ. ಮೌಢ್ಯ ಆವರಿಸಿರ್ತದೆ. ಇವರೆಲ್ಲ ಎಷ್ಟೋ ಜನರು ನಮ್ಮದು ಸ್ಪೇಸ್ ಟೆಕ್ನಾಲಜಿಸ್ಟು, ಇವರು ನಮ್ಮ ಸೈಂಟಿಸ್ಟು ಎಲ್ಲ ಹೋಗಿ ತಿರುಪತಿಗೆ ಹೋಗಿ ಬರ್ತಾರೆ. ಆಮೇಲೆ ನಮ್ಮದು ಎಲ್ಲ ಅವರು ಸೆಟ್ಲೈಟ್ ಮುಂದೆ ತೆಂಗಿನಕಾಯಿ ಹೊಡಿತಾರೆ. ಅದಕ್ಕೆ ಶರಣರದ್ದು ಏನಂದರೆ ವೈಜ್ಞಾನಿಕ ಮನೋಭಾವ. ಅದು ಏನಿದೆಲ್ಲ ನಮ್ಮ ಈ ಜಗತ್ತಿಗೆ ಬೇಕಾಗಿದೆ. ಬರೀ ನಮ್ಮ ದೇಶಕ್ಕೆ, ನಮ್ಮ ನಾಡಿಗೆಲ್ಲ, ಇಡೀ ಜಗತ್ತು ಇವತ್ತು ಆ ರ್ಯಾಷನಲಿಸಮ್ ಯಾವುದಕ್ಕೆ ನೀವು ಅಂತೀರಿ, ವಿಚಾರವಾದ ಯಾವುದಕ್ಕೆ ಅಂತೀರಿ. ಇದು ಧರ್ಮ ನಿಂತಿದ್ದು ವಿಚಾರವಾದದ ಮೇಲೆ. ಆ ವಿಚಾರವಾದದ ಮೇಲೆ ಅದು ಸಮಾನತೆಯನ್ನು ಬಯಸ್ತದೆ. ಆ ವಿಚಾರವಾದದ ಮೇಲೆ ಅದು ತತ್ವಜ್ಞಾನವನ್ನು ಬಯಸ್ತದೆ. ಸರ್, ಆ ಹಿನ್ನೆಲೆಯಲ್ಲಿ ನೂತನ ಅನುಭವ ಮಂಟಪ ಬರೀ ಒಂದು ಕಟ್ಟಡವಾಗಿ ಉಳಿತದೋ ಅಥವಾ ಯಾವ ರೀತಿಯ ಯೋಜನೆಯನ್ನು ನೀವು ಗೋರುಚ್ ಅವರು ಕೊಟ್ರಿ? ನೋಡಿ, ನೂತನ ಅನುಭವ ಮಂಟಪ ಹೆಂಗಿರಬೇಕು, ಯಾವ ಪರಿಕಲ್ಪನೆಯಲ್ಲಿ ಇರಬೇಕು? ನೋಡಿ, ನನ್ನ ಅಭಿಪ್ರಾಯನ ಹೇಳ್ತೀನಿ. ನೂತನ ಅನುಭವ ಮಂಟಪ ಅನ್ನೋದು ಅದು ವೈಜ್ಞಾನಿಕ ಮನೋಭಾವವನ್ನು ವಿಸ್ತಾರ ಮಾಡುವಂಥ ಒಂದು ಕೇಂದ್ರ ಆಗಬೇಕು. ಇದು ಮೊದಲೇದು. ಎರಡನೇದು, ಒಂದು ಬಸವಣ್ಣವ್ರ ಬಗ್ಗೆ ನಿಜಕ್ಕೂ ಅದ್ಭುತವಾಗಿ ಹೇಳಿದವರು ಅಲ್ಲಂಪ್ರಭುಗಳು. ನನಗೆ ಬಸವ ಫಿಲಾಸಫಿಯನ್ನು, ಬಸವ ತತ್ವಜ್ಞಾನವನ್ನು, ಅಂದರೆ ಅದು ಯಾವುದಕ್ಕೆ ನಾವು ಅನುಭವ ಅಂತೇವೆ, ಅನುಭವ ತತ್ವಜ್ಞಾನವನ್ನು ಅತ್ಯಂತ ಒಂದು ನಿಖರವಾಗಿ ಗುರುತಿಸಿದವರು ಅಲ್ಲಂಪ್ರಭುಗಳು. ಈ ಬಸವಾಕ್ಷರ ತ್ರಯದ ಬಗ್ಗೆ ಅವ್ರು ಹೇಳ್ತಾರೆ, ಎಷ್ಟು ಚೆನ್ನಾಗಿ ಹೇಳ್ತಾರೆ. ಬ ಎಂಬಲ್ಲಿ ಭವ ಹರಿತದೆ, ಸ ಎಂಬಲ್ಲಿ ಸರ್ವಜ್ಞನಾದೆನು ಅಂತಾರೆ. ವ ಎಂಬಲ್ಲಿ ವಚಿಸುವಡೆ ವಸ್ತು ಚೈತನ್ಯಾತ್ಮಕನಾದೆನು. ಇದು ಭಾಳ ಅದ್ಭುತವಾದಂಥ ಮಾತು. ಬ ಎಂಬಲ್ಲಿ ವಚಿಸುವಡೆ ವಸ್ತು ಚೈತನ್ಯಾತ್ಮಕನಾದೆನು. ದಿಸ್ ಈಸ್ ಸೈನ್ಸ್. ಇವತ್ತು ಯಾವುದೇ ವಿಜ್ಞಾನಿ ವಸ್ತು ಚೈತನ್ಯಾತ್ಮಕ ತತ್ವವನ್ನು ಮೀರಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಐನ್ಸ್ಟೈನೇ ಇರ್ಬೋದು,
ಇದನ್ನು ಕಂಡು ಹಿಡಿದವರು ಬಸವಣ್ಣವರು. ಇದು ಬಸವ ತತ್ವ ಅಂತೇಳಿಸಿಂದ ಜಗತ್ತಿಗೆ ಸಾರಿದವರು ಅಲ್ಲ ಪ್ರಭುಗಳು. ಅದಕ್ಕೆ ಗುಹೇಶ್ವರ ಅವನು ನೀನು ಬಸವ ಬಸವ ಅಂತ ಇರ್ತೀವಿ ಅಂತ ಯಾಕೆ ಹೇಳಿದ್ರು? ಇದು ಏನಿದೆಯಲ್ಲ, ದಿಸ್ ಈಸ್ ಸೈನ್ಸ್. ಬಸವಣ್ಣವ್ರು ಯಾವ ಸೈನ್ಸನ್ನು ವಿಜ್ಞಾನವನ್ನು ನಮಗೆ ಕೊಡ್ತಾರಲ್ಲ, ಅದನ್ನು ತಿಳ್ಕೊಬೇಕಾದ್ರೆ ವೈಜ್ಞಾನಿಕ ಮನೋಭಾವ. ನಾವು ಯಾರೂ ವಿಜ್ಞಾನಿಗಳಲ್ಲ, ಬಸವಣ್ಣ ವಿಜ್ಞಾನಿ. ನಾವು ವೈಜ್ಞಾನಿಕ ಮನೋಭಾವದಿಂದ ಅರ್ಥ ಮಾಡ್ಕೋಬೇಕಾಗಿದೆ. ವಸ್ತು ಚೈತನ್ಯಾತ್ಮಕ ಅಂದ್ರೆ ಏನು? ಯಾವುದಕ್ಕೆ ನೀವು ಚೈತನ್ಯ ಅಂತೀರಿ ಈ ಧರ್ಮದಲ್ಲಿ, ಅದು ವಿಜ್ಞಾನದಲ್ಲಿ ಎನರ್ಜಿ ಆಗಿದೆ. ಎನರ್ಜಿ. ಆಮೇಲೆ ಈ ವಸ್ತು ಏನದಲ್ಲ, ಈ ವಸ್ತು ಎನರ್ಜಿಯಿಂದ ಫಾರ್ಮ್ ಆಗಿದೆ. ಒಂದು ವಸ್ತು ನೀವೇನು ಕಾಣ್ತೀರಿ, ನಾವು, ನೀವು, ಪ್ರಾಣಿ, ಪಕ್ಷಿ, ಗಿಡ, ಮರ, ಇವೇನದ, ಕಲ್ಲು, ಮಣ್ಣು ಎಲ್ಲವೂ ಕೂಡ ಇದರ ಮೂಲ ಚೈತನ್ಯದಲ್ಲಿದೆ. ವಸ್ತು ಜಡ ಆಗಿರ್ತದೆ, ಚೈತನ್ಯ ಸೇರಿಕೊಂಡಾಗ ಅದು ಚಲನಶೀಲವಾಗ್ತದೆ. ಇಲ್ಲ, ಹಾಗಂತಲ್ಲ. ವಸ್ತು ಆಗಿದ್ದೇ ಚೈತನ್ಯದಿಂದ. ವಸ್ತುಗೆ ಬೆಲೆ ಬರೋದು ಚೈತನ್ಯ ಸೇರ್ಕೊಂಡ್ಮೇಲೆ. ಅದು ಚೈತನ್ಯದ ವಸ್ತು ಏನಿದೆಯಲ್ಲ, ಈ ಧರ್ಮ ಎಷ್ಟು ಚೆನ್ನಾಗಿ ಅಂದರೆ ಈ ಫಿಲಾಸಫಿನ, ಧರ್ಮ ಅನ್ನೋದನ್ನು ಭಾಳ ಕಡಿಮೆ ಬಳಸ್ತೀನಿ ನಾನು. ಈ ಬಸವ ಅನುಭವ ತತ್ವ ಏನದಲ್ಲ, ಇದು ಏನು ಹೇಳ್ತದಂದರೆ, ಈ ಚೈತನ್ಯದ ತೋರು ರೂಪ ಇದೆಯಲ್ಲ, ಅದು ವಸ್ತು. ಆಮೇಲೆ ಈ ವಸ್ತು ಏನಿದೆಯಲ್ಲ, ಇದು ಟೈಮ್ ಬಾಂಡ್ ಇದೆ. ಈ ವಸ್ತುವಿಗೆ ಇದು ಶಾಶ್ವತ ಅಲ್ಲ, ಆದರೆ ವಾಸ್ತವ. ಭ್ರಮೆನೂ ಅಲ್ಲ, ಶಾಶ್ವತನೂ ಅಲ್ಲ. ವಸ್ತು ಅನ್ನೋದು ಇದು ವಾಸ್ತವ, ಅಂದರೆ ಟೈಮ್ ಬಾಂಡ್ ಟ್ರೂತ್. ಇದಕ್ಕೆ ಒಂದು ಲಿಮಿಟ್ ಇದೆ. ಅದಕ್ಕೇ ಅಲ್ಲಂಪ್ರಭುಗಳು ಹೇಳ್ತಾರೆ, ಏನು ಹೇಳ್ತಾರೆ ಅಂದರೆ, ನಾವು ಕಣ್ಣಿಗೆ ಏನು ಕಾಣಿಸ್ತದಲ್ಲ ಅದು ಸಾಯಲೇಬೇಕು. ರೂಪಿಂಗೆ ಕೇಡುಂಟು. ಸೂರ್ಯ ಕಾಣಿಸ್ತಾನೆ, ಸೂರ್ಯನಿಗೂ ಸಾವು, ಕೇಡು ಅಂದರೆ ಸಾವು. ಚಂದ್ರ ಕಾಣ್ತೇವೆ, ಪೃಥ್ವಿ, ನದಿ, ನಾವು, ನೀವು ಎಲ್ಲವೂ ಕೂಡ ಈ ರೂಪ ಏನು ಪಡೆದೋದಲ್ಲ, ಎನರ್ಜಿ ಅನ್ನೋದು, ಚೈತನ್ಯ ಅನ್ನೋದು ವಸ್ತು ರೂಪ ತಾಳ್ತದೆ, ಮತ್ತೆ ಅದು ಚೈತನ್ಯಗೆ ಹೋಗ್ತದೆ. ಅದ್ವೈತದಿಂದ ಜಗತ್ತು ದ್ವೈತ ಇದೆ, ಅದ್ವೈತದಿಂದ ಹುಟ್ಟಿದೆ, ಮತ್ತು ಅದ್ವೈತದಲ್ಲಿ ಅದು ಅಂತ್ಯಗೊಳ್ತದೆ. ದಿಸ್ ಈಸ್ ದಿ ಸೋಲ್ ಆಫ್ ಬಸವ ಫಿಲಾಸಫಿ. ಬಸವ ತತ್ವಜ್ಞಾನದ ಆತ್ಮ ಇದು. ಆದರೆ ಇದು ಯಾವಾಗ ದ್ವೈತದಲ್ಲಿ ಈ ಜಗತ್ತಿದೆ ಇದಲ್ಲ, ಇಲ್ಲಿ ದುಃಖ ಇರಬಾರ್ದು, ಇದು ಆನಂದಮಯವಾಗಿರಬೇಕು. ಇದು ಆನಂದ ತತ್ವ ಇದೆ. ಈ ಆನಂದಮಯವಾಗಿರ್ಬೇಕಂದಾಗ ಸಮಾನತೆ ಬೇಕು, ಘನತೆ ಬೇಕು, ಇಡೀ ಮಾನವಕುಲ ಒಂದಾಗಿರಬೇಕು, ಸಕಲ ಜೀವಾತ್ಮರಿಗೆ ಲೇಸನ್ನು ಬಯಸುವಂಥ ಒಂದು ಸೃಷ್ಟಿಯ ಒಂದು ವ್ಯವಸ್ಥೆ ಇರಬೇಕು. ನೋಡಿ ಎಷ್ಟು ಚೆನ್ನಾಗಿದೆ. ಸಕಲ ಜೀವಾತ್ಮರಿಗೆ, ಕೇವಲ ಲಿಂಗಾಯತರಿಗೆ, ಕೇವಲ ಭಾರತೀಯರಿಗೆ, ಕೇವಲ ಮನುಷ್ಯರಿಗೆ ಅಲ್ಲ, ಪ್ರಾಣಿಗಳಿಗೆ, ಸಕಲ ಜೀವಾತ್ಮರು. ಅದನ್ನು ಹೇಳ್ತಾನೆ ಅವ್ರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ಅವರು ಈ ಫುಡ್ ಚೈನನ್ನು, ಆಹಾರ ಸರಪಳಿಯನ್ನು ಒಪ್ಕೊಂಡು ಈ ಮಾತನ್ನು ಹೇಳ್ತಾರೆ. ಆದ್ದರಿಂದನೇ ಇದು ಸೈಂಟಿಫಿಕ್ ಟೆಂಪ್ರಮೆಂಟ್, ಇದು ವೈಜ್ಞಾನಿಕ ಮನೋಭಾವ ಧರ್ಮ ಇದೆ. ಇದನ್ನು ನಾವು ಜಗತ್ತಿಗೆ ಕೊಡಬೇಕಾಗಿದೆ. ಇದನ್ನು ಇಟ್ಟುಕೊಂಡು ನಾವು ಇವತ್ತು ಚಿಂತನೆಯನ್ನು ಮಾಡುವ. ಇದು ಹೆಂಗೆ ಬಂತು? ಈ ಫಿಲಾಸಫಿ ತತ್ವಜ್ಞಾನ ಏನು ಹೇಳ್ತದೆ, ದೇರ್ ಈಸ್ ನೋ ಮೆಟಾಫಿಸಿಕಲ್ ಎಕ್ಸ್ಪೀರಿಯನ್ಸ್ ವಿದೌಟ್ ಫಿಸಿಕಲ್ ಎಕ್ಸ್ಪೀರಿಯನ್ಸ್. ನೋಡಿ ಯಾವ ರೀತಿ ಟ್ಯಾಗ್ ಮಾಡ್ತಾರೆ ಅವರು, ಹೇಳ್ತೀನಿ. ದೇರ್ ಈಸ್ ನೋ ಮೆಟಾಫಿಸಿಕಲ್ ಎಕ್ಸ್ಪೀರಿಯನ್ಸ್ ವಿದೌಟ್ ಫಿಸಿಕಲ್ ಎಕ್ಸ್ಪೀರಿಯನ್ಸ್. ಅನುಭವ ಇಲ್ಲದೆ ಅನುಭವ ಇಲ್ಲ, ಅನುಭವ ಇಲ್ಲದೆ ಅನುಭವ ಇಲ್ಲ. ಅನುಭವವನ್ನು ನೀವು ಹಿಮಾಲಯದಲ್ಲಿ ಕುಂತು ಪಡೀಲಿಕ್ಕಾಗೋದಿಲ್ಲ. ಬಸವ ಪರಿಕಲ್ಪನೆಯ ಅನುಭವ ಇದೆಯಲ್ಲ, ಅನುಭವ ಇದೆಯಲ್ಲ, ಅದು ಹಿಮಾಲಯದಲ್ಲಿ ಕುಂತರೂ ಇಲ್ಲ, ಗುಹೆಯಲ್ಲಿ ಕುಳಿತರೂ ಬರೋದಲ್ಲ, ಅರಣ್ಯದಲ್ಲಿ ಕುಳಿತರೂ ಬರೋದಿಲ್ಲ. ಅದು ಬರೋದು ಅನುಭವದಿಂದ. ಹ್ಯೂಮನ್ ಎಕ್ಸ್ಪೀರಿಯನ್ಸ್, ಮಟೀರಿಯಲ್ ಎಕ್ಸ್ಪೀರಿಯನ್ಸ್. ವಸ್ತುವಿನ ಅನುಭವದ ಮೂಲಕ ಒಂದು ಅನುಭವ ಬರ್ತದೆ. ಇದು ನೋಡಿ, ನಮ್ಮೆಲ್ಲ ವಚನಕಾರರು ಇದ್ದಾರಲ್ಲ, ಎಲ್ಲ ಕಾಯಕ ಜೀವಿಗಳಿದ್ದಾರೆ.
ಆ ಕಾಯಕ ಜೀವಿಗಳು ತಮ್ಮ ಕಾಯಕದ ಮೂಲಕ ಅನುಭವದ ಮೆಲುವನ್ನು ರೂಪಕವನ್ನು ಅದರ ವಿರಾಟ್ ಸ್ವರೂಪವನ್ನು ನಿಮ್ಗೆ ಹೇಳ್ತಾರೆ. ಅನುಭವದ ಮೂಲಕ, ಕಾಯಕದ ಅನುಭವದ ಮೂಲಕ ಅನುಭವದ ವಿರಾಟ ಸ್ವರೂಪವನ್ನು ಅನುಭವಿಸಿದರು, ತೋರಿಸ್ತಾರೆ. ಅಂದರೆ ತಮ್ಮ ಕಾಯಕದ ಮೂಲಕ ಒಂದು ಫಿಲಾಸಫಿಯನ್ನು, ಒಂದು ತತ್ವಜ್ಞಾನವನ್ನು, ಒಂದು ದರ್ಶನವನ್ನು, ಒಂದು ಅನುಭವ ಜಗತ್ತಿನ ಮೊಟ್ಟ ಮೊದಲ ದರ್ಶನ ಮೊದಲೇ ಇದ್ದಿದ್ದಿಲ್ಲ, ಎಲ್ಲಿಯೂ ಇಲ್ಲ. ಸರ್, ಉಳಿದೆಲ್ಲ ಋಷಿಮುನಿಗಳು ಮಾಡಿದ್ರು ಅಂತ ಹೇಳ್ತಾರೆ, ಇವರು ಸಾಮಾನ್ಯರು. ಅದಕ್ಕೆ ಹೇಳೋದು ಮಟೀರಿಯಲ್ ವರ್ಲ್ಡ್ ಅಂದರೆ ವಸ್ತು ಜಗತ್ತಿನಲ್ಲಿ ಇದು ದುಡಿಯುವ ಜನರ ಧರ್ಮ ಅಂದರೆ ತತ್ವಜ್ಞಾನ ಅಂದರೆ ಇದು ದುಡಿಯುವ ಜನರ ತತ್ವಜ್ಞಾನ. ಬದುಕು ಅಂದರೆ ದುಡಿಯುವ ಜನರ ಬದುಕು, ಎಲ್ಲವನ್ನು ಒಳಗೊಂಡಂಥದ್ದು. ಸಮಾನತೆ ಅಂದರೆ ದುಡಿಯುವ ಜನರ ಈಕ್ವಾಲಿಟಿ ಆಫ್ ವರ್ಕಿಂಗ್ ಕ್ಲಾಸ್, ಕಾಯಕ ಜೀವಿಗಳ ಸಮಾನತೆ. ಕಾಯಕ ಜೀವಿಗಳ ಸಮಾನತೆಯಲ್ಲಿ ಯಾರೂ ಹೊರಗಿನವ್ರು ಇರೋದಿಲ್ಲ. ಅಲ್ಲಿ ವರ್ಗ ಇರೋದಿಲ್ಲ, ವರ್ಣ ಇರೋದಿಲ್ಲ, ಜಾತಿ ಇರೋದಿಲ್ಲ, ಲಿಂಗಭೇದ ಇರೋದಿಲ್ಲ, ಯಾವ ಭೇದಗಳು ಇರಲಾರ್ದೇ ಒಂದು ಅನುಭವ ತತ್ವಜ್ಞಾನದ ಬಹುದೊಡ್ಡದಾದಂಥ ಒಂದು ಪರಿಕಲ್ಪನೆ. ಇದನ್ನು ನಾವು ಇವತ್ತು ಯೋಚನೆ ಮಾಡಬೇಕಾಗಿದೆ. ದುಡಿಯುವ ಜನರು ಒಂದು ಧರ್ಮವನ್ನು, ಇದು ಧರ್ಮ ಅಂದರೆ ಅದು ಸ್ಥಗಿತಗೊಂಡಾಗ ಧರ್ಮ ಆಗಿದೆ. ಇದನ್ನು ನಾನು ಜೀವನ ವಿಧಾನ ಅಂತ ಒಪ್ಕೋತೀನಿ. ಎಲ್ಲ ಧರ್ಮಗಳು ವೇ ಆಫ್ ಲೈಫ್ ಅಲ್ಲ ಸರ್? ಹೌದು, ಎಲ್ಲ ಆಲ್ ರಿಲಿಜನ್ಸ್ ಆರ್ ವೇ ಆಫ್ ಲೈಫ್. ಈಗ ಯದ್ಧಾರ್ಯತೆ ತದ್ಧರ್ಮ, ಅದಕ್ಕೆ ಧಾರಣ ಶಕ್ತಿ ಇರಬೇಕು. ಇದು ಒಂದು ಧಾರಣ ಶಕ್ತಿ ಹೇಗಿದೆ, ಸಮೂಹ ಜ್ಞಾನವನ್ನು ಬಸವಣ್ಣವ್ರು ಹೆಂಗೆ ತಂದರು. ಇದು ಸುಮ್ಮನೆ ಒಂದು ಕಟ್ಟಡ ಅಲ್ಲ ನನಗೆ. ಇದು ಒಂದು ದೊಡ್ಡ ಒಂದು ಬೃಹತ್ ಅಂದರೆ ವಿರಾಟ್ ಸ್ವರೂಪವಾಗಿ ನಾನು ನೋಡ್ತಾ ಇದ್ದೀನಿ ಸರ್. ಈ ಕಟ್ಟಡದಲ್ಲಿ ಅವೆಲ್ಲ ಆಶಯಗಳು, ಕಾನ್ಸೆಪ್ಟು ಸರಿಯಾಗಿ ಬಂದ್ವಾ? ಖಂಡಿತವಾಗಿ. ಅದಕ್ಕೆ ಕಾರಣ ಏನು? ನೀವು ಆಯ್ಕೆ ಮಾಡಿದಂಥ ಆರ್ಕಿಟೆಕ್ಟ್ ಯಾವ ಮಾನದಂಡಗಳ ಮೇಲೆ ಮಾಡಿದ್ರಿ? ಇದಕ್ಕೆ ಡಿಸೈನರನ್ನು ಈಗ ನೋಡಿ, ಆರ್ಕಿಟೆಕ್ಟ್ ಆಗಲಿ ಡಿಸೈನರ್ ಅವರೆಲ್ಲ ನಾವು ಹೇಳ್ದಂಗೆ ಮಾಡಿದ್ದಾರೆ. ನಾವು ಅಂದರೆ ನಮ್ಮ ಸಮಿತಿ ಹೇಳ್ತದಲ್ಲ, ಅದನ್ನೇ ಮಾಡ್ತಾ ಇದ್ದಾರೆ ಅವರು. ಮತ್ತು ಅವ್ರಿಗೆ ಆ ಒಂದು ವಿಷನ್ನು ಅವರಿಗಿದೆ. ಡಾಕ್ಟರ್ ಬಾಬಾ ಸಾಹೇಬ್ ಗಡ್ಡೆ, ಬಾಬಾ ಸಾಹೇಬ್ ಗಡ್ಡೆಯವರಾಗಲಿ, ಅವರು ಶಿರ್ಕೆ ಅವರೆಲ್ಲವನ್ನು ಕೂಡ ಅವರು ಮಾಡುವ ಇದನ್ನು ನೋಡಿದ್ರೆ ನನಗೆ ಭಾಳ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸು. ಈಗ ನಾನು ಏನು ಹೇಳ್ಬೇಕಂತ ಮಾಡಿದ್ದೀನಿ ಅಂದರೆ, ಇದು ಒಂದು ರೋಲ್ ಮಾಡೆಲ್, ಒಂದು ಮಾದರಿ. ಯಾವುದಕ್ಕೆಂದರೆ ಈ ಜಗತ್ತು ಯಾವ ಕಡೆ ಹೋಗಬೇಕು. ಇಟ್ ಈಸ್ ಸೆಂಟರ್ ಆಫ್ ಹ್ಯೂಮನ್ ಕೈಂಡ್, ನಾಟ್ ಲಿಂಗಾಯಸ್, ನಾಟ್ ಕನ್ನಡಿಗ, ಸೆಂಟರ್ ಆಫ್ ಗ್ಲೋಬಲ್ ಹ್ಯೂಮನ್ ಕೈಂಡ್. ಇಡೀ ಮಾನವ ಕುಲದ ಒಂದು ಕೇಂದ್ರ ಇದು, ಇಡೀ ಮಾನವ ಕುಲದ್ದು. ಆಮೇಲೆ ಸತ್ಯ ಯಾವುದಿದೆ, ದುಡಿಯುವ ಜನರ ಶಕ್ತಿ ಇದೆಯಲ್ಲ, ಆ ಶಕ್ತಿಯೇ ಶಕ್ತಿ. ಇವತ್ತು ನಾವು ಭಾಳ ಚೆನ್ನಾಗಿ ಎಂಗೆಲ್ಸ್ ಎಲ್ಲ ಹೇಳಿದ್ದಾರೆ, ಗ್ರೇಟ್ ಸೈಂಟಿಸ್ಟ್ ಅವರೆಲ್ಲ ಹೇಳಿದ್ದಾರೆ, ಮನುಷ್ಯ ಈ ಒಂದು ರೂಪ ತಾಳಬೇಕಾದ್ರೂ ಕೂಡ ಅದರ ಹಿಂದೆ ಕಾಯಕ ಇದೆ. ವಾನರ ನರ ಆಗಬೇಕಾದ್ರೆ ರೋಲ್ ಆಫ್ ಲೇಬರ್, ಕಾಯಕ ಏನು ನಾವು ಕಾಯಕ ಮನುಷ್ಯರನ್ನಾಗಿ ಮಾಡಿದೆ, ಕಾಯಕ ಯೋಚನೆ ಮಾಡಲಿಕ್ಕೆ ಇದನ್ನು ತತ್ವಜ್ಞಾನಕ್ಕೆ ಒಯ್ದಿದ್ದ ಕೀರ್ತಿ ಬಸವಣ್ಣವ್ರಿಗೆ ಸಲ್ತದೆ. ನೋಡಿ, ಈ ಕನ್ನಡಿ ಕಾಯಕದ ರೇಮಮ್ಮ ಒಂದು ಸಣ್ಣ ಉದಾಹರಣೆ ನಿಮಗೆ ಕೊಡ್ತಾ ಇದ್ದೀನಿ. ಒಂದೇ ಸಾಲ ಯೋಚನೆ ಮಾಡಿ, ಅವಳ ಕೆಲಸ ಏನು, ಅವಾಗೆಲ್ಲ ಕನ್ನಡಿ ಇದ್ದಿದ್ದಿಲ್ಲ. ಹೆಣ್ಮಕ್ಳು ಸುಮ್ಮನೆ ನೀರಲ್ಲಿ ಮುಖ ನೋಡ್ತಾಯಿದ್ರು. ಆವಾಗ ಒಂದು ಕನ್ನಡಿ ಇಟ್ಕೊಂಡು ಅದೊಂದು ಕಾಯಕ. ಅವು ಏನಂದರೆ ಈ ತಾಮ್ರವನ್ನು ತಿಕ್ಕಿ ಕಂಚನ್ನು ತಿಕ್ಕಿ ಅದು ಅವಾಗೆಲ್ಲ ಬೆಲ್ಜಿಯಂನಲ್ಲಿ ಕನ್ನಡಿ ಇದ್ದು. ಇಲ್ಲಿ ಅವಳತ್ತು ಮುಖ ತೋರಿಸ್ಕೊಂಡು ಇದನ್ನು ಮಾಡಿಕೊಂಡು ಒಂಥರ ಬ್ಯೂಟಿ ಪಾರ್ಲರ್, ಮೂವಿಂಗ್ ಬ್ಯೂಟಿ ಪಾರ್ಲರ್, ಎಲ್ಲ ಮೊಬೈಲ್ ಬ್ಯೂಟಿ ಪಾರ್ಲರ್. ಅವಳು ಒಂದು ಕಡೆ ಹೇಳ್ತಾಳೆ, ಎಷ್ಟು ಚೆನ್ನಾಗಿ ಹೇಳ್ತಾಳಂದರೆ ಒಂದು ಕಾಯಕದ ಅನುಭವದಿಂದ ಅನುಭವಕ್ಕೆ ಹೆಂಗೆ ಹೋಗ್ತಾರೆ ಅಲ್ಲಿಗೆ. ಅವಳು ಏನು ಹೇಳ್ತಾಳೆ, ಕೈಯಲ್ಲಿ ಕನ್ನಡಿ ಇರಲು ತನ್ನ ತಾ ನೋಡಬಾರದೆ ಅಂತ ಕೇಳ್ತಾಳೆ. ಎಷ್ಟು ಅದ್ಭುತವಾದ ಸಾಲು ಇದು ಅಂದರೆ, ಇವಳು ನಾ ಕೊಡ್ತಾ ಇರೋದು ಕನ್ನಡಿಯಲ್ಲಿ ನಿನ್ನ ಮುಖ ಕಾಣ್ತದೆ,
ನೀ ಕಾಣೋದಿಲ್ಲ. ದಿಸ್ ಈಸ್ ಫಿಲಾಸಫಿ. ಬಸವಣ್ಣ ಒಂದು ಕನ್ನಡಿ ಕೊಟ್ಟಿದ್ದಾರಲ್ಲ, ಇಷ್ಟಲಿಂಗ. ಕೈಯಲ್ಲಿ ನಿಂತರ ಕನ್ನಡಿ ಈಗಾಗಲೇ ಇದೆ. ಕೈಯಲ್ಲಿ ಕನ್ನಡಿ ಇರಲು ತನ್ನ ನೋಡಬಾರದೆ. ನಾನು ಕೊಟ್ಟಿದ್ದು ನಿನ್ನ ಮುಖ ಕಾಣಿಸ್ತದೆ ಅಷ್ಟೇ. ಅಲ್ಲಿ ಕೊಟ್ಟಿದ್ದು ನೀನೇ ಕಾಣ್ತೀಯ. ನೋಡಿ ಸರ್, ಒಬ್ಬ ಸಾಮಾನ್ಯ ಮಹಿಳೆ ಅದೇ ಹೇಳೋದು, ಇಷ್ಟಲಿಂಗ ಫಿಲಾಸಫಿಯನ್ನು ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ಹೌದು. ಇದು ಸುಮ್ಮನೆ ಒಂದು ಎಕ್ಸಾಂಪಲ್ ಕೊಡ್ತಾನೆ. ಈಗ ಕೇತಲ ದೇವಿ, ಕುಂಬಾರ ಗುಂಡಯ್ಯನವರ ಹದ ಮಣ್ಣಲ್ಲದೆ ಮಡಕೆಯಾಗದು. ಮಡಕೆ ಅಂದರೆ ಶರೀರಕ್ಕೂ ಮಡಕೆ ಅಂತಾರೆ, ಘಟ ಅಂತಾರೆ. ಹದ ಮಾಡಬೇಕಲ್ಲ, ಸಂಸ್ಕಾರಗೊಳಿಸ್ಬೇಕಲ್ಲ. ಮ್ಯಾನ್ ಈಸ್ ಆ್ಯನ್ ಆ್ಯನಿಮಲ್. ಮನುಷ್ಯ ಕೂಡ ಒಂದು ಪ್ರಾಣಿನೇ. ಆದರೆ ಅವನು ಒಬ್ಬ ಶರಣ ಆಗಬೇಕಾದ್ರೆ, ಅಥವಾ ಅವನು ಒಂದು ಪರಿಪೂರ್ಣ ವ್ಯಕ್ತಿ ಆಗಬೇಕಾದ್ರೆ ಹದ ಆಗಬೇಕಲ್ಲ. ಅದು ಒಂದು ಮಣ್ಣನ್ನು ಅದು ನೋಡಿ, ಅದನ್ನು ತರೋದು, ಅದನ್ನು ಸೋಸೋದು, ಕೊಲ್ಲೆಲ್ಲ ತೆಗೆಯೋದು, ಅದನ್ನು ನೆನೆಸೋದು, ಅದನ್ನು ತುಳಿಯೋದು. ಹಾಗೆ ಒಂದು ಮನುಷ್ಯ ರೂಪ ಆಗಬೇಕಾದ್ರೆ ಎಷ್ಟೊಂದು ತನ್ನ ಇಡೀ ಕಾಯಕದವನ್ನು ಹೇಳ್ತಾಳವಳಲ್ಲಿ. ಹೀಗೆ ನೀವು ಪ್ರತಿಯೊಬ್ಬ ಶರಣ ತನ್ನ ಕಾಯಕದ ಪರಿಕರಗಳ ಹಿನ್ನೆಲೆಯಲ್ಲಿ, ಕಾಯಕದ ಅನುಭವದ ಹಿನ್ನೆಲೆಯಲ್ಲಿ ಒಂದೇ ಫಿಲಾಸಫಿಗೆ ಬರ್ತಾರೆ. ಇದು ಅನುಭವ ಮಂಟಪ. ಈ ಅನುಭವ ಮಂಟಪದಲ್ಲೇ ಅನುಭವದ ಸೃಷ್ಟಿ ಆಗ್ತದೆ. ಇದು ಅನುಭವ ಮಂಟಪ ಅಲ್ಲ, ಅನುಭವ ಮಂಟಪ. ಅನುಭವ ಮಂಟಪದ್ದು ಉತ್ಪಾದನೆ ಏನಂದರೆ ಅನುಭವ. ಅಲ್ಲಿ 770 ಅಮರಗಣಗಳು ಕುಂತಿದ್ದಾರೆ. ಎಲ್ಲ ಜನರದ್ದು ಅಲ್ಲಿ ಅನುಭವ. ಆ ಅನುಭವದಲ್ಲಿ ಹೇಗೆ ಅಂದರೆ, ಅನುಭವ ಅಂದರೆ ಮಕರಂದ ಇದ್ದ ಹಾಗೆ, ನೆಕ್ಟರ್. ಅನುಭವ ಅನ್ನೋದು ಮಕರಂದ, ಅನುಭವ ಅನ್ನೋದು ಜೇನುತುಪ್ಪ, ಹನಿ. ಹೌ ದ ನೆಕ್ಟರ್ ವಿಲ್ ಬಿಕಮ್ ಹನಿ. ಲಕ್ಷಾಂತರ ಹೂಗಳ ಮಕರಂದದಿಂದ ಒಂದು ತಯಾರಾಗ್ತದೆ. ಲಕ್ಷಾಂತರ ಕಾಯಕ ಜೀವಿಗಳ ಅನುಭವದಿಂದ ಒಂದು ಅನುಭವ ತಯಾರಾಗ್ತದೆ. ಇದು ಭಾಳ ಆಶ್ಚರ್ಯಕರವಾದದ್ದು. ಎಲ್ಲ ಕಾಯಕ ಜೀವಿಗಳ ಅನುಭವದ ಆಧಾರದ ಮೇಲೆ ರೂಪಿತಗೊಂಡ ಅನುಭವ ಯಾವುದು ಸರ್? ಇದೇ ಅನುಭವ. ಈ ಅನುಭವ ಏನಿದೆಯಲ್ಲ, ಅವ್ರಿಗೇನು ಹೇಳಿದ್ರಲ್ಲ, ತನ್ನ ನೋಡಬಾರದು, ನೋಯಿಂಗ್ ದೈ ಸೆಲ್ಫ್. ಅದನ್ನು ನೋಡಿದಾಗ ಇದು ಒಂದು ಇನ್ನರ್ ಜರ್ನಿ ಇದೆ. ಇದು ಈಗ ಇಷ್ಟಲಿಂಗ ಅಂತಂದರೆ ನೋಡಿ, ಕಾನ್ಸಂಟ್ರೇಷನ್ಗೆ ಇದು ದೇವರಲ್ಲ. ಇಷ್ಟಲಿಂಗ ದೇವರಲ್ಲ, ಅದು ಕುರುಹು. ಅಲ್ಲಪ್ರಭು ಹೇಳ್ತಾರಲ್ಲ, ಅರಿವು ಹಿಡಿಯಂದಡೆ ಕುರುಹು ಹಿಡಿದರು ನೋಡ ಅಂತ ಹೇಳಿ. ಇದು ನಿಮಗೆ ಇದು ರನ್ವೇ ಇದ್ದಂಗೆ ನಿಮ್ಮ ಮೈಂಡಿಗೆ, ಫಾರ್ ಇನ್ನರ್ ಜರ್ನಿ. ಎಸ್, ನಿಮ್ಮ ಒಳ ಜಗತ್ತಿಗೆ ಹೋಗಲಿಕ್ಕೆ, ಫ್ಲೈ ಯುವರ್ ಸೆಲ್ಫ್. ಇದು ಏನಂದರೆ ನಿಮ್ಮನ್ನು ಕಾನ್ಸಂಟ್ರೇಷನ್ ನಿಮಗೆ ಒಂದು ಏಕಾಗ್ರತೆ ಬರಬೇಕಾಗಿದೆ. ಆ ಏಕಾಗ್ರತೆ ಅದಕ್ಕೆ ಬರಬೇಕಾಗಿದೆ ಅಂತ ಹೆಂಗೆ ಬರ್ತದೆ ನೋಡಿ. ಇವೆಲ್ಲ ಎಷ್ಟು ಇಂಟರ್ರಿಲೇಟೆಡ್ ಇದ್ದಾವೆ. ಅಷ್ಟಾವರಣ ಇಲ್ಲಿ ನೋಡ್ರಿ, ಅವೆಲ್ಲ ಮಾಡ್ತದೆ. ಅಷ್ಟಾವರಣ ಅಂದ್ರೆ ಏನು? ನೋಡಿ, ಇದು 3 ಹಂತದ ಧರ್ಮ ಇದೆ. ಧರ್ಮ ಅನ್ನೋದಾದರೆ ಫಿಲಾಸಫಿ ಅನ್ನೋ 3 ಹಂತದ ಫಿಲಾಸಫಿ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಅಷ್ಟಾವರಣ, ಪಂಚಾಚಾರ, ಷಟಸ್ಥಲ. ಇದು ಹೆಂಗಂತಂದರೆ, ಇದು ಹೇಳ್ತವಾಗ ಒಂದು ಸೂಕ್ಷ್ಮತೆ ಇದೆ. ಅಷ್ಟಾವರಣ, ಷಟ್ಸ್ಥಲ, ಪಂಚಾಚಾರ ಮತ್ತು ಷಟ್ಸ್ಥಲ. ಷಟ್ಸ್ಥಲ ಅನ್ನೋದು 2 ಸಲ ಬರ್ತದೆ. ಒಂದು ಥೇರಿ, ಇನ್ನೊಂದು ಅಪ್ಲೈ, ಪ್ರಾಕ್ಟಿಕಲ್. ಈಗೇನಾಗ್ತದೆ, ಅಷ್ಟ ಆವರಣಗಳು ಅಂದ್ರೆ ಏನು? ನಮ್ಮ ಮನಸ್ಸು ಐಹಿಕ ಜಗತ್ತಿನ ಕಡೆ ಹೋಗದ ಹಾಗೆ ತಡೆಯುವಂಥ ಆವರಣಗಳು. ದಿಗ್ಬಂಧನ. ಸೈಕಲಾಜಿಕಲ್. ನಾಟ್ ಫಿಸಿಕಲಿ. ಇಟ್ ಇಸ್ ಸೈಕಲಾಜಿಕಲ್. ಎಂಟೈರ್ ಥಿಂಗ್ ಇಸ್ ಸೈಕಲಾಜಿಕಲ್. ಮನಸ್ಸಿಗೆ ನಾವೇ ಒಂದು ರಿಸ್ಟ್ರಿಕ್ಷನ್ ಬೌಂಡ್ರಿ ಹಾಕ್ಕೋಬೇಕಲ್ಲ. ಈಗ ಗುರು ಅಂದರೆ ಏನು? ಅರಿವಿನಿಂದ ಒಂದು ಆವರಣ. ಲಿಂಗ ಅಂದ್ರೆ ಏನು? ಒಂದು ತತ್ವ. 4 ಮಂದಿ ಏನಂದಾರ ಅಂತಿರ್ತೇವಲ್ಲ, ಒಂದು ತತ್ವ, ಒಂದು ಫಿಲಾಸಫಿ, ಒಂದು ತತ್ವ, ಮೌಲ್ಯ. ಗುರು ಅರಿವು, ಲಿಂಗ ತತ್ವ, ಜಂಗಮ ಅಂದರೆ ಸಮಾಜ. 4 ಮಂದಿ ಏನಂತಾರ? ಸಮಾಜ, ಇಡೀ ಸಮಾಜ. ಪಾದೋದಕ ಅಂದರೆ ಜ್ಞಾನೋದಕ. ಪಾದ ಅಂದರೆ ಜ್ಞಾನ. ಪ್ರಸಾದ ಅಂದರೆ ಈ ಜಗತ್ತು ಒಂದು ದೇವರ ಪ್ರಸಾದ ಅಂದರೆ ಗಿಫ್ಟ್ ಅಂತ ಅರ್ಥ, ದೇವರ ಕಾಣಿಕೆ. ಗುರು, ಲಿಂಗ, ಜಂಗಮ, ಪಾದೋದಕ, ಪ್ರಸಾದ, ವಿಭೂತಿ,
ರುದ್ರಾಕ್ಷಿ ಮಂತ್ರ. ವಿಭೂತಿ ಅಂತಂದ್ರೇನು? ಈ ಜಗತ್ತು ಒಂದು ದಿವಸ ಅಂತ್ಯ ಕಾಣ್ತದೆ, ರೂಪಿಂಗೆ ಕೇಡು ಉಂಟು ಅನ್ನೋ ತಿಳ್ಕೊಳ್ಳೋದು ವಿಭೂತಿ ತತ್ವ. ಒಂದು ದಿವಸ ಎಲ್ಲವೂ ವಿಭೂತಿಯಾಗಿ ಹೋಗ್ಬಿಡ್ತದೆ, ದಟ್ ಈಸ್ ಅ ಫೈನಲ್. ಮತ್ತೆ ಅದು ಎನರ್ಜಿ ಕನ್ವರ್ಟ್ ಅಂತ. ರುದ್ರಾಕ್ಷಿ ಅಂದರೆ ಇನ್ಸೈಟು, ರುದ್ರಾಕ್ಷಿ. ಮಂತ್ರ ಅಂದರೆ ಇವುಗಳನ್ನು ಜಪಿಸ್ತಾ ಇರೋದು, ಸದಾ ಜಾಗೃತವಾಗಿರೋದು. ದಿಸ್ ಈಸ್ ದ ಫಿಲಾಸಫಿ. ಇದು ಏನಂದರೆ ಮನಸ್ಸನ್ನು ಐಹಿಕ ಆಸೆಗಳಿಂದ ದೂರ ಇಡೋದು. ಇಟ್ ಶುಡ್ ಬಿಕಮ್ ಕ್ಲಿಯರ್. ಅದು ಕ್ಲಿಯರ್ ಆಗಿರಬೇಕು. ಮನಸ್ಸು ಏಕ್ದಮ್ ಖಾಲಿ ಇರಬೇಕಲ್ಲ, ಅವಾಗ ಒಳ್ಳೇದು ಹಾಕ್ತೀರಾ. ತುಂಬಿದ ಕೊಡದಲ್ಲಿ ಏನು ಹಾಕ್ತೀರಾ? ಐಹಿಕ ತುಂಬಿದ್ರೆ ಏನೂ ಆಗದು. ಅದಕ್ಕೆ ಎಂಬಲ್ಲಿ ಭವ ಹರಿಯಿತು ಅಂತ ಹೇಳ್ತಾರಲ್ಲ ಅಲ್ಲಂತರು. ಈ ಅಷ್ಟಾವರಣಗಳು ಹಾಂ, ಮನಸ್ಸನ್ನು ಎಸ್, ದೇಹವನ್ನು ಪ್ರೊಟೆಕ್ಟಿವ್ ಆಗಿ ಮಾಡಿಕೊಂಡು, ಅಂದರೆ ಹೇಗೆಂದರೆ ಈ ರೈತ ಇರ್ತಾನಲ್ಲ, ಭೂಮಿಯನ್ನು ಹದಗೊಳಿಸ್ದಂಗೆ ಬೀಜೋಪಚಾರ. ಬೀಜದ ಇದನ್ನೇ ಬೇರೆ, ಅದನ್ನು ಹ್ಯಾವ್ ಟು ಸೇಫ್ ಗಾರ್ಡ್ ಅನ್ನೋ ಗೊತ್ತಿದೆ ಅವನಿಗೆ. ಬೂದಿಯಲ್ಲಿ ಇಡ್ತಾನೆ, ಇದರಲ್ಲಿ ಇಡ್ತಾನೆ, ಅಡಕಲ್ಲಿ ಇಡ್ತಾನೆ. ಹಾಗೆ ಮನಸ್ಸನ್ನು, ರೈತ ಬೀಜವನ್ನು ರಕ್ಷಣೆ ಮಾಡ್ದಂಗೆ ಮನುಷ್ಯ ಮನಸ್ಸನ್ನು ರಕ್ಷಣೆ ಮಾಡಬೇಕು ಅನ್ನೋದು ಅಷ್ಟಾವರಣ ಹೇಳ್ತದೆ. ಹೌದು. ಆಮೇಲೆ ಏನು ಬರ್ತದೆ? ಷಟ್ಸ್ಥಲ ಬರ್ತದೆ. ದಿಸ್ ಈಸ್ ಪರ್ಸನಾಲಿಟಿ ಡೆವಲಪ್ಮೆಂಟ್. ಬಸವಣ್ಣ ಇಸ್ ಫಾದರ್ ಆಫ್ ಪರ್ಸನಾಲಿಟಿ ಡೆವಲಪ್ಮೆಂಟ್, ವ್ಯಕ್ತಿತ್ವ ವಿಕಸನ. ಭಕ್ತನಿಂದ ಶುರುವಾಗಿ ಐಕ್ಯದವರೆಗೆ. ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ. ಈ ಐಕ್ಯಕ್ಕೂ ನಿಲ್ಲುವುದಿಲ್ಲ ಅವರು. ಯಾಕಂದ್ರೆ ನೋಡಿ, ಎಲ್ಲಿ ನಿಲ್ಲುವುದಲ್ಲ ಅದು ಮತ್ತೆ ಎನರ್ಜಿ ಆಗ್ತದಲ್ಲ. ಮನುಷ್ಯ ಸತ್ತ ಮೇಲೆ ಕೂಡ ಐಕ್ಯ ಅಂದ್ರೇನು? ಲಿಂಗಾಂಗ ಸಮರಸಂದ್ರೇನು? ಮ್ಯಾಟರ್ ಆ್ಯಂಡ್ ಎನರ್ಜಿಯ ಸಂಗಮ ಅಷ್ಟೇ. ಈ ಐಕ್ಯ ಆದಮೇಲೆ ನಿರವಯ ಸ್ಥಳ ಒಂದಿದೆ. ಮೆಲ್ಲನೆ ಷಟ್ ಸ್ಥಳವ ಮೀರಿ ನಿರವಯ ಸ್ಥಳವನ್ನು ಐದುವೇನಯ್ಯ ಎಲ್ಲ ಲೀನ್ ಆಗಿಬಿಡ್ತದೆ. ಮತ್ತು ಅದು ಇಡೀ ವಿಶ್ವದಲ್ಲಿ ಯಾವುದೂ ನಾಶ ಆಗೋದಿಲ್ಲ, ರೂಪಾಂತರ ಆಗ್ತದೆ. ನಾವು ಸತ್ತ ಮೇಲೆ ಪಂಚಮಹಾಭೂತ ರೂಪಾಂತರ ಆಗ್ತೇವೆ, ಸಾವು ಇಲ್ಲ. ಎಟ್ ಲಾಸ್ಟ್ ಕೊನೆಗೆ ಅದು ಎನರ್ಜಿಯಾಗಿ ಉಳಿತದೆ. ಅದಕ್ಕೆ ನಾವು ಚೈತನ್ಯ ಅಂತೀವಿ. ಈ ಮ್ಯಾಟರ್ ಆ್ಯಂಡ್ ಎನರ್ಜಿ ಇದೆಯಲ್ಲ ಸರ್, ಮ್ಯಾಟರ್ ಆ್ಯಂಡ್ ಎನರ್ಜಿ ಅಥವಾ ವಸ್ತು ಮತ್ತು ಚೈತನ್ಯ, ಇದು ಮಾಡರ್ನ್ ಸೈನ್ಸ್ನಲ್ಲಿ ಡಿಸ್ಕಸ್ ಆಗೋಕ್ಕೆ ಶುರುವಾಯಿತು. ಆವಾಗ ನಾವು ಅಂದ್ಕೊಂಡು ಇದು ಮಾಡರ್ನ್ ಸೈನ್ಸ್ನಲ್ಲಿ ಮಾತ್ರ ಹೇಳಿದ್ದು ಅಂತ. ಬಟ್ ಮ್ಯಾಟರ್ ಆ್ಯಂಡ್ ಎನರ್ಜಿ ಬಗ್ಗೆ ಆವಾಗ ಅಲ್ಲಮ್ಮ ಮತ್ತು ಬಸವಾದಿ ಯಾಕೆ ಅಲ್ಲಮ್ಮ ಬಂದರು? ಅಲ್ಲಮ್ಮ ಯಾಕೆ ಬಸವಣ್ಣ ಹತ್ರ ಬಂದರು? ನನಗೆಯು ಗುರು ನಿನಗೆಯು ಗುರು ಗುಹೇಶ್ವರ ಅಂತ ಯಾಕೆ ಹೇಳಿದ್ರು? ಯಾಕೆ ಎಲ್ಲರೂ ಬಂದರು? ಗಾಣಪತ್ಯರು ಬಂದರು, ಕಾಳಾಮುಖರು ಬಂದರು, ನಾಥ ಪಂಥದವ್ರು ಬಂದರು, ಪಾಶುಪತರು ಬಂದರು, ಸಿದ್ಧರು ಬಂದರು, ಎಲ್ಲ ನಾಥರು ಎಲ್ಲರೂ ಬಂದ್ರಲ್ಲ. ಅಲ್ಲಿಗಿಂತಲೂ ಭಿನ್ನವಾಗಿದೆ ಅಂತ ಅನಿಸ್ತಾ ಸರ್ ಆಯಾ ಪಂಥಗಳಿಗೆ? ಈ ಸ್ಟೇಜಲ್ಲಿ ಆ ಸ್ಟೇಜು ಈ ಎಲ್ಲ ಸ್ಟೇಜ್ಗಳನ್ನು ದಾಟಿ ಬರ್ತಾರೆ ಅಲ್ಲಮ್ಮ ಪ್ರಭುಗಳು. ಇಡೀ ಭಾಳ ನೋಡಿ, ಅವ್ರದ್ದು ಇಡೀ ಹಿಮಾಲಯ ಅಷ್ಟೊತ್ತಿಗೆ ಸೂಫಿಸಮ್ ಬಂದಿರ್ತದೆ ನಾರ್ತಲ್ಲಿ, ಎಲ್ಲವನ್ನು ತೊಗೊಂಬರ್ತಾರೆ ಅವರು. ಅವ್ರದ್ದು ಒಂದು ಅಲ್ಲಂ ಪ್ರಭುಗಳಿದಾರಲ್ಲ, ಎಲ್ಲ ಜ್ಞಾನವನ್ನು ತೊಗೊಂಬರ್ತಾರೆ. ಆ ಎಲ್ಲ ಜ್ಞಾನ ಹೊರಗಲಿಗೆ ಹಚ್ಚಿದಾಗ ಇದು ಶ್ರೇಷ್ಠ, ಇದು ಜ್ಞಾನ. ಯಾಕಂದ್ರೆ ಒಂದು ಪಂಥಗಳದಾವಲ್ಲ ಸರ್, ಸೂಫಿ, ನಾಥ, ಕಾಳಮುಖರು, ಅವೆಲ್ಲ ಪಂಥಗಳು ಒಂದೊಂದು ಸ್ಟೇಜಿಗೆ ನಿಂತಿದ್ವು. ಹೌದು, ಇದು ಬಯಲು ಸ್ಥಿತಿಗೆ ಹೋಗುವಂಥ ಏಕೈಕ ಸಿದ್ಧಾಂತ ಇದು ಆಗಿತ್ತು ಅಂತ ಅಲ್ಲಮ ಪ್ರಭುಗಳು ಎಲ್ಲ ಕಡೆ ತಿರುಗಾಡಿ ಒಂದು ನಿರ್ಣಯಕ್ಕೆ ಬಂದಂಗೆ ಆಯಿತು. ಹೌದು, ಯಾಕಂದ್ರೆ ಡಾಗ್ಮಾ ಅಲ್ಲಲ್ಲ. ಇದು ಇಟ್ಸ್ ನಾಟ್ ಎ ಡಾಗ್ಮಾ, ಇದು ನಿರಂತರವಾದದ್ದು. ಇಟ್ ಈಸ್ ಎ ಪ್ರಾಸೆಸ್. ಇದು ವೈಜ್ಞಾನಿಕ ಮನೋಭಾವದ ಆಧಾರದ ಮೇಲೆ ಈ ಫಿಲಾಸಫಿ ಇದೆ. ಇದನ್ನು ನಮ್ಮದು ಹೋರಾಟ ಇವೆಲ್ಲ ಮುಗಿದಾಗಿವೆ. ನಾವು ರಿಲಿಜನ್ ಮಾಡ್ಕೋತಾರೆ, ಮಾಡ್ಕೊಳ್ಳಿ, ನನಗೇನೂ ಬೇಜಾರಿಲ್ಲ. ಬಟ್ ನನಗಿದು ಒಂದು ದೊಡ್ಡ ಆದರ್ಶ ಇದೆ, ಒಂದು ದೊಡ್ಡ ದರ್ಶನ ಇದೆ ಸರ್. ಲಿಂಗಾಯತ ಸ್ವತಂತ್ರ ಧರ್ಮ ಅದು ಒಂದು ಹೋರಾಟ ಆಯಿತು. ಅನುಭವ ಮಂಟಪ ಅದನ್ನು ಮೀರಿರ್ಬೇಕಲ್ಲ ಸರ್? ಇದು ಭಾಳ ಮೀರಿ ಇದೆ. ಅನುಭವ ಮಂಟಪ ಎಲ್ಲವನ್ನು ಮೀರಿರ್ಬೇಕು. ಹೌದು, ಇದು ಏನಿದೆ ನೋಡಿ, ಇವತ್ತು ಅದೇ ಇದರ ಮೇಲೆ ಇಲ್ಲಿ ಹೇಳಿದ್ನಲ್ಲ. ಈಗ ಮೂರನೇದಕ್ಕೆ ಬರ್ತೀನಿ. ನಿಮಗೆ ಅಷ್ಟಾವರಣ ಹೇಳಿದೆ, ಷಟ್ಸ್ಥಲ ಹೇಳಿದೆ, ಪಂಚಾಚಾರ. ಈ ಪಂಚಾಚಾರ ಏನಿದೆಯಲ್ಲ, ಇದು ನಥಿಂಗ್ ಬಟ್ ಇದು ಅಪ್ಲೈ ಹೇಗೆ ಮಾಡಬೇಕು. ಷಟ್ಸ್ಥಲದ ಅಪ್ಲಿಕೇಶನ್ ಇದೆ ಇಲ್ಲಿ. ನೀವು ಬರೀ ನಾವೆಲ್ಲ ಆದೇವಪ್ಪ, ಐಕ್ಯ ಆದೆವು, ಎಲ್ಲ ಆಯಿತು, ಷಟ್ಸ್ಥಲಗಳನ್ನು ದಾಟಿದೆವು, ಲಿಂಗಾಂಗ ಸಮರ ಆಯಿತು. ಒಂದು ವಾಟ್ ಈಸ್ ಯೂಸ್? ಇಟ್ ಈಸ್ ನಾಟ್ ಇಂಡಿವಿಜುವಲ್ ಫಿಲಾಸಫಿ. ಇದು ವೈಯಕ್ತಿಕವಾದಂಥ ಧರ್ಮ ಅಲ್ಲ, ಇದು ಸಮೂಹ ಜ್ಞಾನದ ಧರ್ಮ ಇದೆ.
ನಿಸರ್ಗ ಧರ್ಮ ಇದೆ, ಇದು ಸಕಲ ಜೀವಾತ್ಮರಿಗೆ ಲೇಸನ್ ಬೇಯಿಸೋ ಧರ್ಮ ಇದೆ. ಆವಾಗ ಏನಾಗ್ತದೆ, ಈ ಪಂಚ ಆಚಾರಗಳು ಬರ್ತವೆ. ಈ ಪಂಚ ಆಚಾರಗಳು ಏನು ಬರ್ತಾವಲ್ಲ, ಈ ಪಂಚ ಆಚಾರಗಳಲ್ಲಿ ಅಪ್ಲಿಕೇಶನ್ ಆಫ್ ಸೆಟ್ಸ್ ಅಲ್ಲ. ಒಂದು ಪ್ರೊಟೆಕ್ಷನ್ ಆಫ್ ಮೈಂಡ್, ಇದು ಡೆವಲಪ್ಮೆಂಟ್ ಆಫ್ ಮೈಂಡ್ ಸೆಟ್ಸ್ ಅಲ್ಲ. ಆಮೇಲೆ ಅಪ್ಲಿಕೇಶನ್ ಆಫ್ ಮೈಂಡ್ ಬೇಕಲ್ಲ, ಅಪ್ಲೈಡ್ ರಿಲಿಜನ್ ಅದ ಇದು. ಯಾಕಂದ್ರೆ ಅರಿವು ಆಚಾರ, ಅಪ್ಲೈಡ್ ರಿಲಿಜನ್ಗೆ ಪಂಚಾಚಾರ. ಪಂಚಾಚಾರ ಹೌದು, ಅರಿವು ಆಚಾರ ಅಂದ್ರೆ ಇದು ವಾಕ್ ದ ಟಾಕ್ ಫಿಲಾಸಫಿ ಇದೆ. ಅದಕ್ಕೆ ನಡೆ ನುಡಿ ಸಿದ್ಧಾಂತವಾದಲ್ಲಿ, ನಡೆ ನುಡಿ ಸಿದ್ಧಾಂತವಾದಲ್ಲಿ ಕುಲ ಹೊಲೆ ಸೂತಕವಿಲ್ಲ. ನುಡಿ ಲೇಸು ಮಾತಾಡ್ತೇವೆ, ವಚನ ಹೇಳ್ತೇವಲ್ಲ, ನುಡಿ ಲೇಸು ನಡೆ ಅಧಮವಾದಲ್ಲಿ ಬಿಡಿಸಲಾಗದ ಹೊಲೆ. ಯಾವುದನ್ನ ಹಿಪೋಕ್ರಸಿ ಅಂತ ನಾವು ಇವತ್ತು ಹೇಳ್ತೀವಿ. ಯಾವುದು ಹೊಲೆ ಅಂದರೆ ಹೊಲಿಗೇರಿ ಅಲ್ಲ, ಇಲ್ಲಿದೆ ನನ್ನ ತಲೆನಲ್ಲೇ ಹೊಲಿಗೇರಿ ಇದೆ. ಯಾಕೆ ನುಡಿ ಲೇಸು, ನಡೆ ಅಧಮ ಇದೆ. ಇದನ್ನು ಕಂಟ್ರೋಲ್ ಮಾಡೋದು ಈ ಅಪ್ಲೈಡ್ ಆಚಾರಗಳು, 5 ಆಚಾರಗಳು, ಪಂಚ ಆಚಾರಗಳಿದ್ದಾವೆ. ಈ ಪಂಚ ಆಚಾರಗಳು ನೀವು ಬರಬೇಕಾದ್ರೆ ಷಟ್ಸ್ಥಲದ್ದು ಏನು ನಿಮ್ಮದು ವ್ಯಕ್ತಿತ್ವ ವಿಕಸನ ಇದೆಯಲ್ಲ, ಅದನ್ನು ಇಲ್ಲಿ ತೋರಿಸ್ಬೇಕಾಗ್ತದೆ ನೀವು ಪಂಚಾಚಾರಗಳು. ಅದರಿಂದ ನೋಡಿ, ಷಟ್ಸ್ಥಲ ಮೊದಲು ಅಷ್ಟಾವರಣ, ಷಟ್ಸ್ಥಲ, ಪಂಚಾಚಾರ, ಮತ್ತೆ ಷಟ್ಸ್ಥಲ ಬರ್ತದೆ. ಅದಕ್ಕೆ ಲಾಸ್ಟಿಗೆ ಷಟ್ಸ್ಥಲ ಇಟ್ಟಿದ್ದಾರೆ ಶರಣರು. ಷಟ್ಸ್ಥಲ ಯಾಕಂದರೆ ಮೊದಲು ಅಲ್ಲೇನು ಥೆರಾಟಿಕಲ್ ಷಟ್ಸ್ಥಲ ಇದೆ, ಇಲ್ಲಿ ಅಪ್ಲೈಡ್ ಷಟ್ಸ್ಥಲ. ಈ ಪಂಚ ಆಚಾರ ಸೈಂಟಿಫಿಕ್ ಆಗಿ ಡಿಸೈನ್ ಮಾಡಿದ್ರೆ, ವೆರಿ ಸೈಂಟಿಫಿಕ್. ನಾನು ವಚನ ಇಸ್ ಎ ಬೈ ಪ್ರಾಡಕ್ಟ್. ಎಸ್, ಇಟ್ ಇಸ್ ವೆರಿ ಸೈನ್ಸ್, ಇಟ್ ಇಸ್ ಸೈನ್ಸ್.